ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ. ಸೊ ಇವತ್ತು ನಿಮಗೊಂದು ಇಷ್ಟ ಆಗಿರೋವಂಥ ಶಾಪಿಂಗ್ ಬ್ಲಾಗ್ ಬಂದಿದೆ, ಅಂದರೆ ಸೀರೆ ಶಾಪಿಂಗ್. ಸೊ ಇವತ್ತು ನಿಮ್ಮೆಲ್ಲರಿಗೂ ಇಷ್ಟ ಅಂತ ಹೇಳಿ ನಾನು ಇವತ್ತು ಸ್ಯಾರೀಸ್ ಎಲ್ಲ ನಮಗೂ ಬೇಕಾಗಿತ್ತು ಹಬ್ಬಕ್ಕೆ. ಮಕ್ಳುಗಳಿಗೆ ಇನ್ನೇನು ಫಂಕ್ಷನ್ಸ್ಗಳು ಬರ್ತಾ ಇದೆ, ಸೊ ಇನ್ನೇನು ಹಬ್ಬ ಬರ್ತಿದೆ, ಮಕ್ಕಳು ಬರ್ತಡೇ ಇದೆ. ಸೊ ಹಾಗಾಗಿ ಸ್ವಲ್ಪ ಸ್ಯಾರೀಸು ಅಥವಾ ಡ್ರೆಸ್ಸು, ಮಕ್ಳಿಗೆ ಏನಾದ್ರು ಬೇಕಾಗಿರುವಂಥ ಬಟ್ಟೆ ಅದೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಲ್ಪ ರಾಜಾಜಿನಗರಕ್ಕೆ ಬಂದಿದ್ದೀವಿ. ಇಲ್ಲಿ ಆನಂದೀಪ್ ಅನ್ನೋಂಥದ್ದು ಶಾಪು. ಇವತ್ತು ನೋಡಿ ತುಂಬ ಅಂದರೆ ಏನು ಫುಲ್ ರೆಡ್ ಕಲರೇ ಹಾಕಿದ್ದಾರೆ. ಇದೆಲ್ಲ ಈಗ ಟ್ರೆಂಡಿಂಗಲ್ಲಿ ಬರ್ತಾ ಇರುವಂಥ ಡಿಸೈನ್ಸ್ ಸ್ಯಾರಿಗಳು. ಆನಂದೀಪಲ್ಲಿ ಇದ್ದೀವಿ, ನೋಡೋಣ ಬನ್ನಿ ಯಾವ್ಯಾವ ರೀತಿ ಸ್ಯಾರಿ ಕಲೆಕ್ಷನ್ಸ್ ಇದೆ ಅಂತ. ಒಳಗೆ ಎಂಟ್ರಿ ಕೊಡ್ತಾ ಇದ್ದಂಗೆ ಒಳ್ಳೆ ಒಳ್ಳೆ ಸ್ಯಾರೀಸ್ಗಳು ನೋಡಿ, ಎಷ್ಟು ಚೆನ್ನಾಗಿರೋ ಕಲರ್ ಕಾಂಬಿನೇಷನ್ ಸ್ಯಾರೀಸ್ಗಳು ಎಲ್ಲ ಸಿಕ್ಕಿದ್ವು ನಮಗೆ. ಸೊ ನೋಡ್ಬೋದು, ಅಫೋರ್ಡಬಲ್ ಪ್ರೈಸಲ್ಲೇ ಇದೆ, ತುಂಬ ಚೆನ್ನಾಗಿದೆ. ಇದು ನೋಡಿ, ಆನೆ ಇರೋವಂಥದ್ದು ಬಾರ್ಡ್ರ್ ಆಗಿರ್ಬೋದು. ಸೊ ಸಿಂಪಲ್ ಸ್ಯಾರೀಸ್ಗಳು ಇದೆ, ಹೆವಿ ಗ್ರ್ಯಾಂಡಾಗಿ ಮದುವೆ ಫಂಕ್ಷನ್ಸ್ಗೆ ಆ ಥರ ಬೇಕಾಗಿರೋ ಸ್ಯಾರೀಸ್ಗಳು ಇದೆ, ಎಲ್ಲ ಇದೆ. ಒಂದು ಆಲ್ರೌಂಡ್ ಅಂತಲೇ ಹೇಳ್ಬೋದು. ಈ ಸ್ಯಾರೀಸ್ ಅಂತೂ ನೋಡಿ, ಕಾಟನ್ ಸ್ಯಾರೀಸ್ಗಳು ಇವೆಲ್ಲನೂ ಫ್ಯಾನ್ಸಿ ಸ್ಯಾರೀಸು ತುಂಬ ಚೆನ್ನಾಗಿತ್ತು. ಇವ್ರದ್ದು ಆನ್ಲೈನಲ್ಲೂ ಎಲ್ಲ ತೋರಿಸ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಅಲ್ಲಿ ನೋಡಿಕೊಂಡು ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ಬಂದ್ವಿ. ಸೊ ಇದೆಲ್ಲನೂ ಅಷ್ಟೇ, ನಾವು ಲಾಸ್ಟ್ ಟೈಮ್ ಹೋದಾಗ ಚಿಕ್ಕಪೇಟೆಯಲ್ಲಿ ನೋಡಿದ್ವಿ ಈ ರೀತಿದು. ಇವಾಗಲೂ ಇದು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಸ್ಯಾರೀಸ್ ಡಿಸೈನ್ಗಳು. ನೋಡ್ಬೋದು, ಕಲರ್ ಕಾಂಬಿನೇಷನ್ನು, ಕಾಂಟ್ರಾಸ್ಟ್ ಆಗಿರ್ಬೋದು, ಸೆಲ್ಫಲ್ಲಾಗಿರ್ಬೋದು, ತುಂಬ ಚೆನ್ನಾಗಿತ್ತು. ನಾವು ಬಂದಾಗ ಯಾರೂ ಇರಲಿಲ್ಲ, ಫುಲ್ ಖಾಲಿ ಇತ್ತು. ಹಾಗಾಗಿ ನಾವೇ ಯಾವ್ದು ಬೇಕಾದರೂ ನೋಡ್ಬೋದು, ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡಿದ್ನ ಅವರಲ್ಲಿ ಬಿಲ್ ಹಾಕಿ ಕೊಡ್ತಾರೆ. ಸೊ ಇದು ಅಷ್ಟೇ ನೋಡಿ, ಸಿಂಪಲ್ ಸ್ಯಾರಿ, ತುಂಬ ವರ್ಕ್ ಎಲಿಗೆಂಟಾಗಿ ತುಂಬ ಒಳ್ಳೆ ಲುಕ್ ಕೊಡುತ್ತೆ. ಈ ಸ್ಯಾರಿ ಅಂತೂ ನಾವು ಹೋಗಿದ ತಕ್ಷಣ ಫಸ್ಟೇ ತೊಗೊಂಡ್ವಿ. ಈ ಸ್ಯಾರಿ ತುಂಬ ಇಷ್ಟ ಆಯಿತು. ಸಿಂಪಲ್ ಸ್ಯಾರಿ ಚೆನ್ನಾಗಿದೆ, ಡೈಲಿ ಯೂಸ್ಗೂ ಆಗಿರ್ಬೋದು, ಎಲ್ಲಾದರೂ ಹೊರಗಡೆ ಹೋಗಿ ಇವಾಗ ಸ್ವಲ್ಪ ಆಚೆ ಹೋಗಿ ಬರೋ ಥರ ಆಗಿರ್ಬೋದು. ಸೊ ಈ ಥರ ಎಲ್ಲ ಗ್ರ್ಯಾಂಡ್ ಲುಕ್ ಇರೋವಂಥ ಸ್ಯಾರೀಸ್ಗಳು ತುಂಬ ಇದ್ದಾವೆ. ಸೂಪರ್ ಕಲರ್ ಕಾಂಬಿನೇಷನ್ಸ್, ಸೂಪರ್ ಆಗಿದೆ. ರೇಟು ರೀಸನಬಲ್ ಪ್ರೈಸಲ್ಲೇ ಇದೆ. ಇದರ ರೇಟ್ ನೋಡೋಣ, ರೇಟ್ ಎಲ್ಲೋ ಇಲ್ಲ. ಇದು ಅಷ್ಟೇ ಸಿಂಪಲ್ ಸ್ಯಾರಿ. ಇದು ಸಖತ್ತಾಗಿದೆ. ರೇಟ್ ಇಲ್ಲ, ಚೆನ್ನಾಗಿದೆ ಕಲರ್, ಗೊತ್ತಿಲ್ಲ, ರೇಟ್ ಇಲ್ಲ ನೋಡಿ. ಇದು ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ. 2200. ಅಲ್ಲಿ ಇಟ್ಕೊ. ಇದರಲ್ಲೂ ಕಲರ್ ಕಾಂಬಿನೇಷನ್ಸ್ ಸುಮಾರಿದ್ದಾರೆ. ಇದಾಕೋ ಈಗ ತೆಗಿದೆ. ಕಲರ್ ಚೆನ್ನಾಗಿದೆ, ಹಾಂ ಚೆನ್ನಾಗಿದೆ. ಸ್ಯಾರೀಸ್ ಎಲ್ಲ ಸಿಂಪಲ್ ಅಂತಲೇ ಅನಿಸುತ್ತೆ, ಉಟ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸೂಪರಾಗಿ ಕಾಣಿಸುತ್ತೆ. ಈ ನಡುವೆ ಟಿ ವಿನಲ್ಲಿ ಈ ರೀತಿ ಸ್ಯಾರೀಸ್ಗಳಂತೂ ತುಂಬ ಜನ ಉಡ್ತಾ ಇರ್ತಾರೆ. ನಾವು ಅದನ್ನು ನೋಡ್ತಾ ಇದ್ವಿ, ಸೀರಿಯಲ್ಸ್ಗಳಲ್ಲೆಲ್ಲ ಬರ್ತಾ ಇರುತ್ತಲ್ಲ. ಸೊ ಎಷ್ಟು ಚೆನ್ನಾಗಿರೋ ಸೀರೆಗಳು, ತುಂಬ ಚೆನ್ನಾಗಿರೋ ಸೀರೆಗಳಿದ್ದು ಕಲೆಕ್ಷನ್ ಇದ್ವು. ಸೊ ನಾವು ಸುಮಾರು ನೋಡಿ, ಇದು ನಾನು ಲಾಸ್ಟು 1 ಇಯರ್ ಬ್ಯಾಕೆ ತೊಗೊಂಡಿದ್ದೆ ಆ ರೀತಿ ಇದ್ದಿದ್ದು, ಸೇಮ್ ಅದೇ ಥರ ಕ್ವಾಲಿಟಿ ಬಟ್ಟೆ. ಇದು ಚೆನ್ನಾಗಿದೆ. ಈಗ ವೆರೈಟಿ ಕಲರ್ಸಲ್ಲಿ ಬಂದಿದೆ. ಸೊ ನೋಡ್ಬೋದು, ಹೆಣ್ಮಕ್ಳಿಗೆ ಸೀರೆ ಅಂದರೆ ಯಾವ್ದು ತೊಗೊಂಡ್ರು, ಯಾವ್ದು ನೋಡಿದ್ರು ಇನ್ನೂ ಸ್ವಲ್ಪ ಚೆನ್ನಾಗಿರೋದು ನೋಡ್ಬೋದಿತ್ತಲ್ಲ. ಸೊ ಇನ್ನೊಂದು ಅಂಗಡೀಲಿ ನೋಡ್ಬೋದಿತ್ತಲ್ಲ, ಆ ರೀತಿ ಮೈಂಡು ಓಡ್ತಾ ಇರುತ್ತೆ. ಸೊ ಹಾಗಾಗಿ ಯಾರಾದರೂ ಬೇರೆಯವ್ರು ಹುಟ್ಟಿದ್ದಾಗ ಸೀರೆಗಳು ನೋಡೋದಕ್ಕೆ ಎಷ್ಟು ಸಖತ್ತಾಗಿದೆ, ಎಲ್ಲಿ ತೊಗೊಂಡ್ರು ಅಂತ ಅನಿಸುತ್ತೆ. ಬಟ್ ನಾವು ಅಂಗಡಿಗೆ ಹೋದಾಗ ಸೊ ಅಯ್ಯೋ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ನೋಡ್ಬೋದಿತ್ತಲ್ಲ, ಹಾಗೆ ಹೀಗೆ ಅಂತ ಇದೇ ನಮ್ಮ ಮೈಂಡ್ ಸೆಟ್ಟಲ್ಲಿರುತ್ತೆ. ಸೊ ನೋಡಿ, ಈಗಂತೂ ನೋಡಿ ಎಷ್ಟು ಚೆನ್ನಾಗಿರೋ ಕಲರ್ ಕಾಂಬಿನೇಷನ್ಸ್ ಇದೆ ಅಂತ. ಸೊ ಸೀರೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ, ರೇಟು ಅಷ್ಟೇ ಚೆನ್ನಾಗಿದೆ, ಕಮ್ಮಿ ಪ್ರೈಸಲ್ಲೇ ಇದೆ. ಸೊ ನಾವೀಗ ಮದುವೆಗೆ ಯಾರಿಗಾದ್ರೂ ಸೀರೆ ಕೊಡಿಸ್ಬೇಕು, ಅಥವಾ ಯಾರಿಗಾದ್ರೂ ಹಬ್ಬಗಳಲ್ಲಿ ಅಥವಾ ಬೇರೆ ಏನಾದ್ರು ಫಂಕ್ಷನ್ಸ್ಗಳಿರುತ್ತೆ ಮನೆಯಲ್ಲಿ, ನಾವು ತೊಗೊಬೇಕು. ಸೊ ಈಗ ಹಬ್ಬ ಹತ್ರ ಬರ್ತಾ ಇರೋದೆ, ಯುಗಾದಿ ಹಬ್ಬ. ಹಾಗಾಗಿ ಅಮ್ಮಂದಿರಿಗೆ, ಅತ್ತೆದಿರಿಗೆ, ಮಕ್ಕಳಿಗೆ, ನಮಗೆ ಎಲ್ಲರಿಗೂ ತೊಗೋಬೇಕು ಅಂತಂದರೆ ಸೊ ಈ ರೀತಿ ಬಂದರೆ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಕಾಂಟ್ರಾಸ್ಟ್ ಇದೆ, ಪ್ಲೈನ್ ಇದೆ, ಬ್ಲೂ ಕಲರ್ ಸ್ಯಾರಿ, ಚೆಕ್ಸ್ ಇದೆ. ಸೊ ಅದರಲ್ಲೇ ವೆರೈಟಿ ಕಲರ್ಸ್ ಇದ್ದಾವೆ ನೋಡಿ. ಎಲ್ಲ ಫುಲ್ ಎಳೆದಾಕಿದ್ದಾರೆ ಸೀರೆಗಳು. ಬ್ಲೂಗೆ ಎಲ್ಲೋ ಬಂದಿದೆ. ಇರಲಿ, ಅದರಲ್ಲಿ ಕಲರ್ಸ್ ಕೇಳೋಣ.
ಇದಕ್ಕೆಲ್ಲ ಕಾಂಟ್ರಾಸ್ಟ್ ಎಲ್ಲೋ ಅದು ಪೈತಾನಿ ಸೀರೀಸ್ ಇದೆಲ್ಲ ರಸ್ಟ್. ಈಗಂತೂ ಈ ರೀತಿ ರಸ್ಟ್ ಆರೆಂಜ್ ಸೀರೀಸ್ನ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ. ಎಲ್ಲರೂ ಅದೇ ಉಟ್ಟಿರ್ತಾರೆ. ಸೊ ನಮಗೆ ಹೆಂಗಸರು ಮೈಂಡ್ಸೆಟ್ ಅಂದರೆ ಯಾರೂ ಉಟ್ಟಿರಬಾರ್ದು, ಆ ಥರ ಸೀರೆ ಉಡಬೇಕು. ಸೊ ಹಂಗೆ ಆ ರೀತಿ ಮೈಂಡ್ಸೆಟ್ ಇರುತ್ತೆ. ಸೊ ಹಾಗಾಗಿ ಈಗಂತೂ ಟ್ರೆಂಡಿಂಗಲ್ಲಿ ರೆಸ್ಟ್ ಆರೆಂಜ್ದೇ ಇದೆ. ಸೊ ಎಲ್ಲಿ ನೋಡಿದ್ರು ಡ್ರೆಸ್ಗಳು ನೋಡಿದ್ರು ಅದೇ ಕಲರು, ಸ್ಯಾರಿಗಳು ನೋಡಿದ್ರು ಅದೇ ಕಲರು, ಯಾವ ಮದುವೆಗೆ ಹೋಗಲಿ ಎಲ್ಲ ಅದೇ ಉಟ್ಟಿರ್ತಾರೆ. ಅದನ್ನು ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ, ಉಡಬಾರ್ದು ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಇದು ನೋಡಿ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನು. ನಾನು ಅಕ್ಕ ಇಬ್ಬರೂ ನೋಡಿದ್ವಿ. ನಾವು ಅಲ್ಲೇ ವೇರ್ ಮಾಡಿ ಕೂಡ ನೋಡ್ಬೋದು. ಸೊ ಹಾಗಾಗಿ ಅಲ್ಲಿ ಮಿರರ್ ಇತ್ತಲ್ವ, ಹಾಗಾಗಿ ಹಾಕ್ಕೊಂಡು ನೋಡ್ತಾ ಇದ್ದೆ ನಾನು ಇಷ್ಟ ಆಗಿರೋವಂಥ ಕಲರ್ಸ್ನ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಕೊನೆವರೆಗೂ ನೋಡಿ. ಇನ್ನು ಕೊನೆವರೆಗೂ ಒಳ್ಳೆ ಸ್ಯಾರೀಸ್ಗಳಿದ್ದಾವೆ. ಸೊ ಪ್ಯೂರ್ ಬನಾರಸ್ ಸ್ಯಾರೀಸ್ ಅಂತೂ ತುಂಬ ಚೆನ್ನಾಗಿದ್ವು. ಅಂದರೆ ಬನಾರಸ್ ಮಿಕ್ಸ್ ಬರುತ್ತಲ್ಲ ಆ ರೀತಿ ಇತ್ತು. ಪ್ಯೂರ್ ಇತ್ತು. 11,000 12,000 ಅದಂತೂ ಸಖತ್ತಾಗಿತ್ತು. ಇದೆಲ್ಲ ಸೆಮಿ ಸಿಲ್ಕ್, ಮೈಸೂರು ಸಿಲ್ಕ್, ಸೊ ರೇಷ್ಮೆ ಸೀರೆಗಳಿದ್ವು. ಇದೆಲ್ಲ ಸಾಫ್ಟ್ ಸಿಲ್ಕ್ ಸ್ಯಾರೀಸು ತುಂಬ ಚೆನ್ನಾಗಿತ್ತು. ಎಲ್ಲ 6,000 ರೇಂಜಿಂದ ಸ್ಟಾರ್ಟಿಂಗು. ರೇಷ್ಮೆ ಸೀರೆ ಅಂದ್ರೆ ಒಂದು 5,000 ಮೇಲೆ ಹೋದ್ರೇ ಒಳ್ಳೆ ರೇಷ್ಮೆ ಇರೋವಂಥದ್ದು. ಸೊ ಇದು ಸಾಫ್ಟ್ ಸಿಲ್ಕು ನೋಡಿ, ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತ. ಇದು ಅಷ್ಟೇ ಎಲ್ಲ 6,000 6,900 ತುಂಬ ಚೆನ್ನಾಗಿದ್ದಾವೆ ರೇಷ್ಮೆ ಸೀರೆ. ಗ್ರೀನ್, ಸುಮಾರು ಸೀರೆಗಳೆಲ್ಲ ಇದಾವೆ ಇಲ್ಲಿ. ಕಲರ್ ಕಾಂಬಿನೇಷನ್ಸ್ ರೆಸ್ಟ್ ಆರೆಂಜ್, ಬ್ಲೂ, ಇದೆಲ್ಲ ರೇಷ್ಮೆ ಸ್ಯಾರಿಗಳು. ಇದು ಅಷ್ಟೇ ತುಂಬ ಚೆನ್ನಾಗಿದೆ ನೋಡಿ. ಈ ಕಡೆ ಎಲ್ಲ ಸೀರೆ, ಈ ಕಡೆ ಕೆಳಗಡೆ ಹಾಕಿರುವಂಥ ಸ್ಯಾರೀಸ್ಗಳೆಲ್ಲ ಅಂದರೆ ಸೇಲಲ್ಲಿರೋಂಥ ಆಫರ್ ಪ್ರೈಸಲ್ಲಿರುವಂಥ ಸ್ಯಾರೀಸ್ಗಳು ಇಲ್ಲೆಲ್ಲ ತುಂಬಿಟ್ಟಿದ್ದಾರೆ. ಸೊ ಎಲ್ಲ ನೋಡ್ತಾ ಇದ್ದಾರೆ. ಅವ್ರಿಗೆ ಯಾವುದಾದ್ರು ಬೇಕೋ ಎಲ್ಲ ತೊಗೊಂಡು ನೋಡಿಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. ಸ್ಯಾರಿಗಳಿದ್ದಾರೆ. ಅದು ಕೊಡಿ ಆ ಸ್ಯಾರಿ. ಹಾಂ, ಎಷ್ಟಿದು? 1,400. ಏನು ಸ್ಯಾರಿ ಇದು? ಓ, ಸುಮಾರು ಇದ್ದಾವೆ ಕಲರ್ ಕಾಂಬಿನೇಷನ್ಸು. ಇದೆಲ್ಲ ರೇಷ್ಮೆ ಸೀರೆಗಳು. ಪಿಂಕ್, ಇದು 6,200. ಇದು ಅಷ್ಟೇ 6,600 ಇದು. ಈಗಂತೂ ರೇಷ್ಮೆ ಸೀರೆ ಉಡೋದೇ ಕಮ್ಮಿ ಆಗಿಬಿಟ್ಟಿದೆ. ಮೈಸೂರು ಸಿಲ್ಕ್ ಬಂದು ಎಲ್ಲ ರೇಷ್ಮೆ ಸೀರೆ ಎಲ್ಲ ಹಳೇದೆಲ್ಲ ಇರೋದೆಲ್ಲನೂ ಹಾಗೆ ಇಟ್ಟು ಅದು ನೋಡೋಕ್ಕೆ ಬೇಜಾರು, ಆ ರೀತಿ ಆಗಿಬಿಟ್ಟಿದೆ. ಈಗಂತೂ ಮೈಸೂರು ಸಿಲ್ಕೆ ಟ್ರೆಂಡಿಂಗಲ್ಲಿರೋದ್ರಿಂದ ಸೊ ಮದುವೆ ಹುಡುಗಿ ಆಗಿರ್ಬೋದು ಅಥವಾ ಮದುವೆಗೆ ಹೋಗೋರಾಗಿರ್ಬೋದು ಎಲ್ಲರೂ ಬರೀ ಮೈಸೂರು ಸಿಲ್ಕೆ ಉಡೋವಂಥದ್ದು. ಸೊ ನಾವು ನೋಡ್ತಾ ಇದ್ದೀವಿ ಸುಮಾರು ಕಲರ್ ಕಾಂಬಿನೇಷನ್ಸ್ ಇದೆ. ಸೊ ನೋಡ್ಬೋದು ಇಲ್ಲಿ ರೆಡಿ ಬ್ಲೌಸ್ಗಳು ಇದ್ದಾವೆ. ಈ ಬ್ಲೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಸಿಂಪಲ್ಲಾಗಿ ಕಾಟನ್ನು ಎಲಿಗೆಂಟಾಗಿ ಕಾಣ್ತಾ ಇತ್ತು ಒಂದು ಸ್ಯಾರಿ. ಸೊ ಚೆನ್ನಾಗಿರುತ್ತೆ, ಆಫೀಸ್ ವೇರು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಟೀಚರ್ಸ್ಗೆ ಎಲ್ಲ ಸಕ್ಕತ್ತಾಗಿರುತ್ತೆ. ಸಖತ್ ಸ್ಮೂತ್ ಇದೆ ಸ್ಯಾರಿ ಇದು. ಇದೆಲ್ಲ ಕಡಿ ಬನಾರಸ್ ಸ್ಯಾರೀಸ್ ಇದೆಲ್ಲನೂ. ಇದು ಅಷ್ಟೇ ತುಂಬ ಚೆನ್ನಾಗಿದ್ವು. ಇದರಲ್ಲೂ ಒಂದು 5-6 ಕಲೆಕ್ಷನ್ಸ್ಗಳಿದ್ವು ನೋಡಿ, ಕಲರ್ ಕಾಂಬಿನೇಷನ್ಸು. 2990.
ಇದೆ ಕಲರ್ಸ್ ಇದೆ. ಇರು ಒಂದು ಕಲರ್ಸ್, 3 ಕಲರ್ಸ್ ಇದೆ. ಕಾಂಟ್ರಾಸ್ಟ್ 2 ಸೊ ಬನಾರಸ್ ಬ್ರೊಕೇಡ್ ಇದೆಲ್ಲನೂ. ಇದು ಅಷ್ಟೇ ಎಷ್ಟು 2900 3000 ಚೆನ್ನಾಗಿದೆ. ರೆಡ್ ಚೆನ್ನಾಗಿ ಮಾಡಿರೋದು ಇದೆ ತಗೋ 3 ಎಲ್ಲ ಪ್ಯೂರ್ ಬನಾರಸ್ ಪಿಂಕ್ ಆ್ಯಂಡ್ ಬ್ಲೂ, ತಗೋಬಾರ್ದು ಎಲ್ಲ ಅಲ್ಲಿ ನೋಡ್ಕೊಳ್ಳಿ. ಆರೆಂಜ್, ಚೆನ್ನಾಗಿದೆ. ರೆಡ್ಡು ಪಿಂಕು 3 ಕಲರ್, 2 ಕಲರ್ ಬಾರ್ಡ್ರು. ಬ್ರೌನ್ ಕಲರ್ ಇದೊಂದು ಗ್ರೀನ್. ಚೆನ್ನಾಗಿತ್ತಲ್ಲ. ಆಯ್ತು ಅಮ್ಮ ಇದು ತೆಗಿ ಸ್ವಲ್ಪ. ಬನಾರಸ್ ಪ್ಯೂರ್ ಬನಾರಸ್ ಸಾರಿ 11,900 12,000. ಇದೆಲ್ಲ ಮೈಸೂರು ಸಾರಿ ರೇಷ್ಮೆ ಸ್ಯಾರಿಗಳಿದು. ಹ್ಯಾಂಡ್ಲೂಮ್ ಸ್ಯಾರೀಸ್ ಇದು ನೋಡಿ, ಲೈಟ್ ಕಲರ್ಸ್. ಇಲ್ಲ ಇದು ಮಾಡ್ತೀವಿ. ನೋಡಿ ಇದೆಲ್ಲ 1100 ರೇಂಜ್. ಕಲರ್ಸು ವೆರೈಟಿ ಕಲರ್ಸ್ ಇದೆ. ಸೊ ಇಲ್ಲಿ ನಾವೇ ಕುತ್ಕೊಂಡು ನಾವೇ ಕಲೆಕ್ಷನ್ ಮಾಡ್ಕೊತಾ ಇದ್ದೀವಿ. ಸೊ ಇದು ಇದೆ ಸ್ಯಾರಿ, ಇದು ಕಾಂಟ್ರಾಸ್ಟಲ್ಲಿದೆ. ಈ ಕಲರ್ ಬ್ಲೌಸ್ ಬರುತ್ತೆ. ಇದೊಂದು ಬ್ಲೂ ಇದೆ, ಬ್ಲೂ ಇದು ಸೆಲ್ಫ್ ಕಾಂಟ್ರಾಸ್ಟ್ ಇಲ್ಲ, ಇದು ಕಾಂಟ್ರಾಸ್ಟ್. ನಾವೇ ಎಲ್ಲ ಸೆಲೆಕ್ಟ್ ಮಾಡ್ಕೊಬೇಕಿಲ್ಲ, ಫುಲ್ಲೆಲ್ಲ ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ನಾವೇ ನೋಡ್ಕೊತಾ ಇದ್ದೀವಿ. ತೋರಿಸೋದು ಆರೆಂಜ್ ಮತ್ತು ಬ್ಲೌಸ್ ಚೆನ್ನಾಗಿದೆ. ಎಷ್ಟು 1100. ಈಗ ಫಾಸ್ಟ್ ಮೂವಿಂಗಲ್ಲಿರುವಂಥ ಸ್ಯಾರೀಸ್, ಕಲರ್ಸ್ ತುಂಬ ಕಲರ್ಸ್ ಇದೆ, ಕಲರ್ ಕಾಂಬಿನೇಷನ್. ಸುಮಾರು ಕಲರ್ಸ್ ಇದ್ದಾವೆ. ಫ್ಯಾನ್ಸಿ ಸ್ಯಾರಿ ಡಿಸೈನ್ಸ್ ಈ ರೀತಿ ಇದೆ. ಇದೆಲ್ಲ ಫ್ಯಾನ್ಸಿ ಸ್ಯಾರೀಸು ಇಲ್ಲೆಲ್ಲ ಇದ್ದಾವೆ. ಬಾಂದಿನಿ ಅದು ಈ ರೀತಿ ಇದೆ, ಫ್ಯಾನ್ಸಿ ಚೆನ್ನಾಗಿದೆ ಕಲರ್. ಇದೊಂಥರ ಇದೆ, ಇದೊಂದು ಕಲರ್ ಫ್ಯಾನ್ಸಿ ಸ್ಯಾರೀಸ್. ಇದೊಂದು ಕಲರ್. ಇದೆಲ್ಲ ಮದುವೆಗೆ ಉಡ್ಬೋದಾ? ಚೆನ್ನಾಗಿತ್ತಲ್ಲ, ಮೀಣ ಎಷ್ಟಾಯಿತು? ಎಷ್ಟಿದು ಕಾಟನ್ ಸ್ಯಾರೀಸ್? 3,500. ಪ್ಯೂರ್ ಕಾಟನ್ನಾ? ಪ್ಯೂರ್ ಕಾಟನ್ ಸಿಲ್ಕ್ ಎರಡು ಮಿಕ್ಸ್ ಸಿಲ್ಕ್ ಮಿಕ್ಸ್. ಇದು ಕುಚ್ಚಂಪಲ್ಲಿ 3,700. ಒಂಚೂರು ಓಪನ್ ಮಾಡಿ ತೋರಿಸಿ. ಇದು ವೆರೈಟಿ ಕಲರ್ಸ್ ಇದ್ದಾವೆ. ತುಂಬ ಚೆನ್ನಾಗಿದೆ, ತುಂಬ ಎಲ್ಲ ಚೆನ್ನಾಗಿದೆ. ಇದರಲ್ಲೇ ವೆರೈಟಿ ಕಲರ್ಸ್. ಈಗ ಪೊಚ್ಚಂಪಲ್ಲಿ ಅಂತಾರೆ. ಕೋಚಂಪಲ್ಲಿ ಗ್ರೀನ್ ಚೆನ್ನಾಗಿದೆ. ಎಷ್ಟು? 3,000. ಸ್ಯಾರಿ ಶಾಪಿಂಗ್ ಎಲ್ಲ ಆಯಿತು. ಸೊ ಸಿಂಪಲ್ ಸ್ಯಾರೀಸು ಏನಾದ್ರು ಫಂಕ್ಷನ್ಸ್ಗೆಲ್ಲ ಉಟ್ಕೊಳ್ಳೋ ಅಂಥದ್ದು. ಸೊ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು. ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದಿದ್ದೀವಿ. ಶಾಪಿಂಗ್ ಎಲ್ಲ ಆಯಿತು. ಸೊ ಹಂಗಾಗಿ ಸೊ ಪಾನಿಪುರಿ ಲೈಟಾಗಿರುತ್ತೆ, ಮಸಾಲೆ ತಿಂದರೆ ತುಂಬ ಹೆವಿ ಅನಿಸ್ಬಿಡುತ್ತೆ ಅಂತ. ಸೊ ಸ್ವಾತಿ ಹೋಟೆಲಲ್ಲಿ ತುಂಬ ಬಿಸಿ ಬಿಸಿ ಶಾಪಿಂಗ್ ನೋಡಿ, ಎಷ್ಟು ಶಾಪಿಂಗ್ ಆಗಿದೆ. ಸೊ ಮೆಟ್ರೋ ಟ್ರೈನ್ ಹೋಗ್ತಾ ಇದೆ ನೋಡಿ.
ಶಾಪಿಂಗ್ ಎಲ್ಲ ಮುಗಿಸಿ ಈಗ ಹೊರಟ್ವಿ. ಆಲ್ರೆಡಿ 5:30 ಆಗಿತ್ತು ಟೈಮು. ಅಲ್ಲಿಂದ ಅಷ್ಟು ಬಸ್ಸು ಕನ್ವೀನಿಯೆಂಟ್ ಇಲ್ಲ, ಹಾಗಾಗಿ ಆಟೋದಲ್ಲಿ ಬಂದ್ವಿ. ನೆಕ್ಸ್ಟ್ ಬರ್ತಾ ಸೊಪ್ಪು ತೊಗೊಂಡು ಮಕ್ಕಳೆಲ್ಲ ಪಿಜ್ಜಾ ತಿನ್ನೋಕ್ಕೆ ಹೋಗ್ಬಿಟ್ಟಿದ್ರು. ಹಾಯ್ ಶ್ರೇಯಕ್ಕ, ಪಿಜ್ಜಾ ಈಟ್ ಮಾಡ್ತಾ ಇದ್ದೀರಾ? ಹೆಂಗೈತೆ ನೋಡ್ತೀನಿ ನಾವು ಯಾರೋ ರೋಡಿಂದ ಬಂದ್ಬಿಟ್ಟು ತಿನ್ಕೊಡೋದು. ಮುಂಜೆ ಯಾವ ಥರದ ಅಕ್ಕನ ಮಗಳು ಬಂದಿದ್ಲು. ಮಕ್ಕಳು 3 ಜನನೂ ಹೋಗಿ ಮನೆ ಹಿಂದೆನೇ ಒಂದು ಪಿಜ್ಜಾದೊಂದು ಶಾಪ್ ಓಪನ್ ಆಗಿದೆ, ಅಲ್ಲಿ ಹೋಗಿ ಪಿಜ್ಜಾ ತೊಗೊಂಡು ಎಲ್ಲ ತೊಗೊಂಡು ತಿಂತಾಯಿದ್ರು. ನಾನು ಹೋಗಿ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಆಮೇಲೆ ತಿನ್ಕೊಂಡು ಬನ್ನಿ, ಟೈಮ್ ಆಯಿತು ಹೋಗೋಣ ಅಂತ ಹೇಳಿಬಿಟ್ಟು ಅಮ್ಮ ಮನೆಗೆ ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ ಅಂತಲೇ ಹೇಳ್ಬೋದು. ಶಾಪಿಂಗ್ ಆಯಿತು, ಮಕ್ಕಳು ಪಿಜ್ಜಾ ಎಲ್ಲ ತಿಂದರು. ಈಗ ಅಕ್ಕ ನಾನು ಮನೆಗೆ ಹೊರಡ್ತಾ ಇದ್ದೀವಿ. 2 ಮೊಮೋಸು 4 ಪಿಜ್ಜಾ ಅಂತೆ, ಆಫರ್ ಅಂತೆ 250 ಪಿಜ್ಜಾ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಇಲ್ಲಿ ನೋಡಿ ಗಿಡ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ನಂದು ಹೆಲ್ಮೆಟ್ 2 ಇಲ್ಲೇ ಇದೆ. ಶಾಪಿಂಗ್ ಹೋಗ್ಬಿಟ್ರಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಹಂಗೂ ಒಂದು 2 ಅವರ್ಸಲ್ಲಿ ಶಾಪಿಂಗ್ ಮಾಡಿದ್ದೀವಿ ಇವತ್ತು. ಸೊ ಬೇಗ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು, ಹಾಗಾಗಿ ಶಾಪಿಂಗ್ ಬೇಗ ಮುಗೀತು. ನೋಡೋಣ ಈಗ ಯಾವ್ಯಾವ ಸೀರೆ ತಂದಿದ್ದೀವಿ ಅಂತ ನಿಮಗೂ ತೋರಿಸ್ತೀನಿ. ಅಮ್ಮ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಾವಾಗೆ ಸ್ವಲ್ಪ ಸೌತೆಕಾಯಿ ಎಲ್ಲ ತೊಗೊಂಡು ಬಂದ್ವಿ. ಸೌತೆಕಾಯಿ ಇದು ಆನಂದ್ ದೀಪದು ನೋಡಿ, ಶಾಪಿಂಗ್ ಭರ್ಜರಿ ಶಾಪಿಂಗ್ ಆಗಿದೆ. ಸ್ಯಾರೀಸ್ ತುಂಬ ಚೆನ್ನಾಗಿತ್ತು, ಕಲರ್ ಕಾಂಬಿನೇಷನ್ಸು. ಸೊ ವರ್ತ್ ಅನಿಸ್ತು ರೇಟು. ಸೊ ಹಾಗಾಗಿ ತೊಗೊಂಬಂದಿದ್ದೀವಿ. ನೋಡಿ ಇದೇ ಶಾಪಿಂಗ್ ಮಾಡ್ಕೊಂಡು ಬಂದಿರೋಂಥ ಸ್ಯಾರೀಸು. ಸೊ ಇದರಲ್ಲಿ ಯಾವುದೋ ಬರ್ಡ್ ಬಂದಿದೆ, ಇದು ಅದೇ ಥರದ್ದೇನೆ ಚೆನ್ನಾಗೈತೆ ಕಲರ್ಸು. ಸ್ವಲ್ಪ ಲೈಟ್ ಡಿಫ್ರೆನ್ಸ್ ಇದೆ ಕಲರಲ್ಲಿ. ನೆಕ್ಸ್ಟು ಇದೊಂದು. ಸೊ ಇದು ಅಷ್ಟೇ ಎಲ್ಲ ಬ್ಲೂ ಅಲ್ಲೇ ಸೆಲೆಕ್ಟ್ ಆಯಿತು ಕಲರು. ಸೊ ಚೆನ್ನಾಗೈತೆ ನೋಡ್ಬೋದು. ಎಲ್ಲ ಸೇಮ್ ಅದೇ ಕಲರಲ್ಲಿ ತಂದುಬಿಟ್ಟಿದ್ದೀವಿ. ಹ್ಞೂ ಇದು ಅಷ್ಟೇ. ಇದು ಸ್ಯಾರಿ ಎಲ್ಲ ಇದೆರಡು ಸೇಮ್ ಒಂದೇ ಥರ ಬರುತ್ತೆ, ಇದು 3 ಸೇಮ್ ಒಂದೇ ಥರ ಬರುತ್ತೆ. ಸೊ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ನು. ರೇಟು ಅಷ್ಟೇ ಅಫೋರ್ಡಬಲ್ ಪ್ರೈಸಲ್ಲಿತ್ತು. ಎಲ್ಲ ಒಬ್ಬರೇ ಏನು ಉಟ್ಕೊಳ್ಳಲ್ವಲ್ಲ, ಒಬ್ಬೊಬ್ರಿಗೆ ಒಂದೊಂದು ಸ್ಯಾರಿ, ಹಾಗಾಗಿ ಕಲರ್ ಒಂದೇ ಥರ ಆದರೆ ಏನು ಅನಿಸಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ನೋಡಲೇ ಇಲ್ಲ ನಾವೆಲ್ಲರಿಗೂ ಒಂದೇ ಥರ ಆಯಿತು ಅಂತ. ಸೊ ಮನೆಗೆ ಬಂದಮೇಲೆ ಹಂಗೆ ಅನಿಸ್ತಾ ಇದೆ. ಅಷ್ಟೇ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದಂಥದ್ದು ತುಂಬ ಚೆನ್ನಾಗಿತ್ತು, ಬೇಗ ಶಾಪಿಂಗ್ ಆಯಿತು. ಹಾಗಾಗಿ ಈಗ ಅಮ್ಮ ಮನೆಗೆ ಬಂದ್ವಿ ಹಿಂಗೇನೆ. ಸೊ ಅಕ್ಕ ಆಲ್ರೆಡಿ ಹೋಗ್ರೆ ಬ್ಯಾಗ್ ಪ್ಯಾಕ್ ಮಾಡ್ತಾಯಿದ್ದಾರೆ. ಸೊ ಅಮ್ಮ ಈಗ ಟೀ ಮಾಡ್ತಾವ್ರೆ. ನಮ್ಮಮ್ಮಂಗೆ ಸೀರೆ ಒಪ್ಸ್ತಾವ್ರೆ ಎಲ್ಲರನ್ನು ಸೇರಿಕೊಂಡು. ಪಿಜ್ಜಾ ಇಲ್ಲಿಗೂ ತಂದ್ರ ನಂಗೆ ಬೇಡ, ಬಿಟ್ಬಿಡೋಣ ನಾನು ಅಲ್ಲೇ. ಆಫರ್ ಇತ್ತು ಅಂತ. ಎಷ್ಟು ಆಫರ್? ಎಷ್ಟು ಮೋಮೋಸು ಎಲ್ಲ 500 ಉಡಾಯಿಸ್ಕೊ ಬಂದ್ಬಿಟ್ಟವ್ರೆ. ಓಕೆ ಬಾಯ್ ದೊಡ್ಡಮ್ಮ, ಶಾಪಿಂಗ್ ಮುಗಿಸ್ಕೊಂಡು ನೋಡಿ ತಿರ್ಗಾ ಎಲ್ಲ ಅಂಡಾಕ್ಬಿಟ್ರು. ತಿರ್ಗಾ ಎತ್ತಿದ್ದವರು. ಇಯರ್ ಆಲ್ಸೋ ಸಾಕು, ಅಲ್ಲೇ ತಿನ್ಕೊಬಂದಿರೋದು. ಬಾಯ್ ಬಾಯ್ ಮನು. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ಶಾಪಿಂಗ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ನಾನು ಇನ್ನು ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೂ ಒಂಥರ ಮೋಟಿವೇಶನ್ ಸಿಗುತ್ತೆ ಮತ್ತು ಖುಷಿ ಅಂತಲೂ ಅನಿಸುತ್ತೆ ತುಂಬ ಜನ ನನ್ನ ವೀಡಿಯೋಸ್ ನೋಡಿದಾಗ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹ್ಯಾವ್ ಎ ನೈಸ್ ಡೇ. ನಾಳಿನ ವ್ಲಾಗಲ್ಲಿ ಇನ್ನೂ ಹೆಚ್ಚು ಶಾಪಿಂಗ್ ವ್ಲಾಗ್ಸ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೋಸ್ಕರ ಅಂತಲೇ ನಾನು ಶಾಪಿಂಗ್ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಸಾಧ್ಯ ಆದರೆ ಮಾಡ್ತೀನಿ, ತೋರಿಸ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಫುಲ್ ವಿಡಿಯೋ ನೋಡಿ. ಬಾಯ್.